Wow, Chetan ಹೇಳ್ತಿದ್ದಾರೆ sir, today since I was free on Sunday, I went to nearby village to explain importance of financial freedom app. I couldn't refer and done, but I'm happy because some of them installed app. I felt selling is difficult job today. Your opinion ಅಂತ ಹೇಳ್ತಾರೆ. Selling is difficult ಅಂತ ನೋಡಿ, ನಾವು ಸೇಲ್ಸ್ ಎಲ್ಲೆಲ್ಲಿ ಮಾಡ್ತೀವಿ ಅಂತ ಹೇಳ್ತೀನಿ. ಬಹಳ ಜನಕ್ಕೆ ಆ ಸೆಲ್ಲಿಂಗ್ ಇಸ್ ಡಿಫಿಕಲ್ಟ್ ಅನ್ನುವ ಒಂದು ಮನ್ಸಿದೆ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಏನು ಸೇಲ್ಸ್ ಅಂದ್ರೆ ಏನು ಫಸ್ಟು ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಈಗ ಮಗು ಅಳುತ್ತೆ, ಮಗು ಅಳ್ತಿದೆ ಅಂದ್ರೆ ಏನರ್ಥ? ಇಟ್ ಈಸ್ ಸೆಲ್ಲಿಂಗ್. ನಾನು ಬೇರೆಯವ್ರ ಅಟೆನ್ಷನ್ ನನ್ನ ಕಡೆ ಬರಬೇಕು ಅಂತ ಹೇಳಿ ಮಗು ಅಳ್ತಿರುತ್ತೆ. ಏನಕ್ಕೆ? ಇಟ್ ಈಸ್ ಸೆಲ್ಲಿಂಗ್ ಬೇಸಿಕಲಿ, ಅಲ್ವಾ? ನೀವೊಂದು ಜಾಬ್ ಇಂಟರ್ವ್ಯೂಗೆ ಹೋಗ್ತೀರಿ, ವಾಟ್ ಆರ್ ಯು ಡೂಯಿಂಗ್? ಸೆಲ್ಲಿಂಗ್. ಯು ಆರ್ ಸೆಲ್ಲಿಂಗ್ ಯುವರ್ ಸೆಲ್ಫ್. ನೀವು ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತೀರಿ ಅಥವಾ ಒಂದು ಹುಡುಗಂಗೆ ಪ್ರಪೋಸ್ ಮಾಡ್ತೀರಿ, ಯು ಆರ್ ಬೇಸಿಕಲಿ ಸೆಲ್ಲಿಂಗ್. ಅರ್ಥ ಮಾಡ್ಕೊಳ್ಳಿ, ನೀವು ಯು ಬೇಸಿಕಲಿ ಸೆಲ್ಲಿಂಗ್. ಸೊ ಹಾಗಾದ್ರೆ ಸೆಲ್ಲಿಂಗ್ ಅಂದ್ರೆ ಎಲ್ಲಾ ಕಡೆನೂ ಸೇಲ್ಸ್ ಮಾಡ್ತೀವಿ. ಸೇಲ್ಸ್ ಅಂದ್ರೆ ಏನು? ನಾನು ಹೇಳೋದು ಇಷ್ಟೇ. ಸೇಲ್ಸ್ ಅಂದ್ರೆ ನನ್ನ ಡೆಫಿನೇಷನ್ ಕೇಳಿಸ್ಕೊಳ್ಳಿ, ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ನಾನು ಯಾವುದೋ ಒಂದು ವಿಷಯವನ್ನ ನಂಬಿದ್ದೇನೆ, ನಾನು ನಂಬಿದ ವಿಚಾರವನ್ನ ಬೇರೆಯವರು ನಂಬುವ ಹಾಗೆ ಮಾಡೋದೇ ಸೇಲ್ಸ್. ಅರ್ಥ ಆಯ್ತಾ? ನಾನು ಯಾವುದು ಸರಿ ಅಂತ ನಂಬಿದ್ದೀನಿ ಅದನ್ನ ಬೇರೆಯವರು ನಂಬುವ ಹಾಗೆ ಮಾಡೋದು ಸೇಲ್ಸ್. ನನಗೆ ಗೊತ್ತುಂಟು ಇದು ಮೋಸ, ಇದು ಚೀಟಿಂಗ್, ಇದು ಸರಿ ಇಲ್ಲ, ಇದು ವರ್ಕ್ ಆಗಲ್ಲ, ಅದನ್ನ ಬೇರೆಯವರಿಗೆ ನಾನು ನಂಬಿ 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 ಅಂತ ಹೇಳ್ತೀನಿ, ಅದು ಮೋಸ. ಅರ್ಥ ಆಗ್ತಿದ್ಯಾ? ನಾನು ನಂಬಿದ ವಿಚಾರವನ್ನ ಮತ್ತೊಬ್ರು ನಂಬುವ ಹಾಗೆ ಮಾಡೋದು ಸೇಲ್ಸ್. ನಾನ್ ನಂಬಲ್ಲ, ನನಗೆ ಗೊತ್ತು ಇದು ಮೋಸ ಅಂತ, ಬೇರೆಯವ್ರು ನಂಬುವ ಹಾಗೆ ಮಾಡ್ತೀನಿ, ಅದು ಮೋಸ. ಈ ಮೋಸ ಮಾಡೋರು ಬಹಳಷ್ಟು ದಿನ ಬದುಕಲ್ಲ, ಬಹಳಷ್ಟು ದಿನ ಯಾವ ಕ್ಷೇತ್ರದಲ್ಲೂ ಸಾಧ್ಯ ಆಗಲ್ಲ. ಸೊ ನೀವು ಫಸ್ಟ್ ಮಾಡ್ಬೇಕಾಗಿದ್ದಿಷ್ಟೇ, ಯಾವುದೇ ಕ್ಷೇತ್ರ ಆದ್ರೂ ಕನ್ವಿಕ್ಷನ್ ಅಂತೀನಿ. ನಾನು ಯಾವಾಗ್ಲೂ ಸೇಲ್ಸಿಗೆ 5C ಅಂತೀನಿ. ಯಾರಾದ್ರೂ ನೀವು ಸೇಲ್ಸ್ ಅಲ್ಲಿ ಕರಿಯರ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ 5C ಆಫ್ ಸೇಲ್ಸ್ ಅಂತೀನಿ. ಫಸ್ಟ್ ಕನ್ವಿಕ್ಷನ್. ನೀವು ಏನನ್ನ ಮಾರಾಟ ಮಾಡ್ಬೇಕು ಅದ್ರಲ್ಲಿ ನಿಮ್ಗೆ ಕನ್ವಿಕ್ಷನ್ ಇರಬೇಕು, ಅಮೇಝಿಂಗ್ ಕನ್ವಿಕ್ಷನ್. ಏನು? ಇದನ್ನ ನಾನು ಮಾಡ್ತೀನಿ, ಇದು ಒಳ್ಳೇದು, ಅದು ತಿಳ್ಕೋಬೇಕು. ಅಫ್ಕೋರ್ಸ್ ಕನ್ವಿಕ್ಷನ್ ಸುಮ್ಮನೆ ಬರಲ್ಲ, ಕನ್ವಿಕ್ಷನ್ ಬರಬೇಕು ಅಂದ್ರೆ ನೀವು ತಿಳ್ಕೋಬೇಕು. ಎರಡನೇದು ಕನೆಕ್ಟ್, ಜನರ ಜೊತೆ ಕನೆಕ್ಟ್ ಆಗಬೇಕು, ಅದು ಬಹಳ ಮುಖ್ಯ. ಈಗ ನಾನು ಲೈವ್ ಪ್ರೋಗ್ರಾಮಿಗೆ ಬಂದಾಗ ಫಸ್ಟ್ ಮಾಡೋಕೆ ನಿಮ್ ಜೊತೆ ಕನೆಕ್ಟ್ ಆಗ್ಬೇಕು ನಾನು, ಇಲ್ಲಾಂದ್ರೆ ನೀವು ನನ್ನನ್ನು ಮಾತು ಕೇಳಲ್ಲ. ಸೊ ಎರಡು ಕನೆಕ್ಟ್. ಮೂರನೇದು ಬಹಳ ಬಹಳ ಮುಖ್ಯ, ಓಕೆ, ಕ್ಲಾರಿಟಿ. ಎಷ್ಟೋ ಜನ ಕ್ಲಾರಿಟಿ ಕೊಡೋಕೆ ಬರಲ್ಲ, ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಹೋಗ್ಬಿಟ್ಟು ಯಾವ್ದು ಈಗ ಸಿಂಪಲ್ ನಮ್ಮ ಆ್ಯಪ್ನ ಹೇಳ್ಬೇಕು, ಹೋಗೊಂದು 5 ನಿಮಿಷ ಯಾರ ಹತ್ರ ಮಾತಾಡ್ತಾರೆ, ಅವ್ರಿಗೆ ಅದು ಏನು ಅಂತಾನೆ ಅರ್ಥ ಆಗಲ್ಲ. ನೀವು ಚೆಕ್ ಮಾಡಿ ಬೇಕಾರೆ, ಯಾರಿಗೋ ನಿಮ್ ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ತೀರಿ ಯಾವುದೋ ಒಂದು ಪ್ರಾಡಕ್ಟ್. ಈಗ ಸಿಂಪಲ್ ನಾನು ಇದು ರಿಮೋಟ್ನ ಎಕ್ಸ್ಪ್ಲೇನ್ ಮಾಡ್ಬೇಕು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಅವ್ರಿಗೆ ಕೇಳ್ತೀನಿ ಏನ್ ಅರ್ಥ ಆಯ್ತು ಅಂತ ಕೇಳಿದ್ರೆ ಅವ್ರು ಇನ್ನೆಂತದೋ ಹೇಳ್ತಾರೆ. ಅಂದ್ರೆ ನಾವು ಕನ್ಫ್ಯೂಸ್ ಮಾಡಾಕ್ಬಿಡ್ತೀವಿ, ಅದು ತಪ್ಪು. ಕನ್ವಿಕ್ಷನ್, ಕನೆಕ್ಟ್, ಕ್ಲಾರಿಟಿ. ಮೂರನೇದು ಕನ್ವಿನ್ಸಿಂಗ್, ಅದು ಬಹಳ ಮುಖ್ಯ. ನೀವು ಕನ್ವಿನ್ಸ್ ಮಾಡ್ಬೇಕು ಅವ್ರಿಗೆ ಅನ್ಸ್ಬೇಕು, ವಾವ್ ನಾನು ಇದನ್ನೇ ಹುಡುಕ್ತಿದ್ದೆ ಅಂತ ಅನ್ಸ್ಬೇಕು ಅವ್ರಿಗೆ. ಅವಾಗ ನೀವು ಹೇಳಿದ್ದನ್ನು ತಗೊಳ್ತಾರೆ, ಇಲ್ಲ ಅಂತ ತಗೊಳ್ಳಲ್ಲ. ಸೊ ಇದು 4ನೇದು ಕನ್ವಿನ್ಸಿಂಗ್. 5ನೇದು ಕ್ಲೋಸಿಂಗ್ ಅಂದ್ರೆ ಏನು? ನಾನು ಅಂದುಕೊಂಡಿದ್ದನ್ನ ಸಾಧನೆ ಮಾಡೋದು. ಇದನ್ನ ಈಗ ನೀವು ಯೋಚನೆ ಮಾಡಿ, ಬೇರೆ ಬೇರೆ ಕ್ಷೇತ್ರಕ್ಕೆ ಅಪ್ಲೈ ಮಾಡಿ. ಇವತ್ತೊಬ್ರು ಅಮ್ಮ ಬಂದಿದ್ರು, ಪಾಪ ಅವ್ರ ಮಗನನ್ನ ಕರ್ಕೊಂಡು ಬಂದಿದ್ರು ನನ್ನನ್ನು ಮೀಟ್ ಮಾಡ್ಸಕ್ಕೆ. ಅವರು ಪಾಪ ಬಹಳ ಒಳ್ಳೆ ಹುಡುಗ ಅಂತ ಅನ್ಸುತ್ತೆ, ಬಹಳ ಪಾಪದವ್ರು, ಒಳ್ಳೆ ಹುಡುಗ, ಆದ್ರೆ ಕರಿಯರ್ ಅಲ್ಲಿ ಬೆಳಿತಿಲ್ಲ. ಒಂದು 7-8 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅವರು. ಈಗ 29 ವರ್ಷ ಪಾಪ ಅವರಿಗೆ. ಅವರು ಒಳ್ಳೆ ವ್ಯಕ್ತಿ, ಬಹಳ ಒಳ್ಳೆ ವ್ಯಕ್ತಿ, ಒಂದು ಕಂಪ್ನಿಲಿ ಕೆಲಸ ಮಾಡ್ತಾರೆ. ಅದು ಲಾಸ್ಟ್ 5 ವರ್ಷದಿಂದ ಮಾಡ್ತಿದ್ದಾರೆ. ಆ 5 ವರ್ಷದಿಂದ ಆ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ. ಆ ಕಂಪ್ನಿಲಿ ಬರೀ 27-28 ಎಂಪ್ಲಾಯ್ಸ್ ಇದಾರಂತೆ. ಕಂಪ್ನಿ ಬೆಳಿತಿಲ್ಲ. 5 ವರ್ಷದಿಂದನೂ ಸೇಮ್ ಇದೆ, ಅಷ್ಟು ಎಂಪ್ಲಾಯ್ಸ್ ಇದ್ರು, ಈಗನೂ ಅಷ್ಟೇ ಎಂಪ್ಲಾಯ್ಸ್ ಇದ್ದಾರೆ. ಹಾಗಾಗಿ ಏನಾಗಿದೆ, ಇವರಿಗೆ ಸ್ಯಾಲ್ರಿ ಬೆಳೆದಿಲ್ಲ. 12,000 ಸೇರಿದ್ರು, ಈಗ 25,000 ಸಂಬಳದಲ್ಲಿದ್ದಾರೆ. ಅಮ್ಮಂಗೆ ಭಯ, ಕಾಳಜಿ, ಏನು ನನ್ನ ಮಗನ ಸಂಬಳ ಜಾಸ್ತಿ ಆಗ್ಬೇಕು, ಇಲ್ಲಾಂದ್ರೆ ಮದುವೆ ಹೇಗೆ ಮಾಡ್ಲಿ, ಸಾಧಾರಣವಾಗಿ ಎಲ್ಲ ಅಮ್ಮಂದ್ರಿಗೂ ಇರುತ್ತದು. ಸೊ ಹಾಗಾಗಿ ಅವ್ರು ನನ್ನ ಹತ್ರ ಕರ್ಕೊಂಡು ಬಂದಿದ್ರು. ನಾನು ಅವರಿಗೆ ಯೋಚನೆ ಮಾಡಕ್ ಶುರು ಮಾಡಿದೆ, ಏನ್ ತಪ್ಪಿರ್ಬೋದು, ನನ್ಗೆ ಅವ್ರ ಫೀಲ್ಡ್ ಗೊತ್ತಿಲ್ಲ. ಪಾಪ ಅವ್ರೇನು ಟೆಕ್ನಾಲಜಿ ಫೀಲ್ಡ್ ಇರೋರು, ನನ್ಗೆ ಅವ್ರ ಫೀಲ್ಡ್ ಗೊತ್ತಿಲ್ಲ. ನಾನು ಅದಕ್ಕೆ ಅವ್ರ ಹತ್ರ ಸುಮ್ನೆ ಕೇಳಕ್ ಶುರು ಮಾಡಿದೆ. ಅವಾಗ ನನ್ಗೆ ಗೊತ್ತಾಗಿದ್ದು, ಅವರಲ್ಲಿ ಫಸ್ಟ್ ಮಿಸ್ ಆಗಿದ್ದೇನು, ಕನ್ವಿಕ್ಷನ್ ಇಲ್ಲ. ಏನ್ ಕನ್ವಿಕ್ಷನ್ ಇಲ್ಲ? ನಾನು ಬೇರೆ ಕಡೆ ಹೋದ್ರೆ ಜಾಬ್ ತಗೊಳ್ತೀನಿ, ನಾನು ಇಂಟರ್ವ್ಯೂ ಪಾಸ್ ಮಾಡ್ತೀನಿ ಅನ್ನುವ ಕನ್ವಿಕ್ಷನ್ ಅಲ್ಲಿ ಮಿಸ್ ಆಗಿದೆ. ನೋಡಿ, ಅದು ಬಹಳ ಮುಖ್ಯ ಆಗುತ್ತೆ. ನಿಮ್ಗೆ ಕನ್ವಿಕ್ಷನ್ ಇರ್ಬೇಕು. ನನ್ನ ಮೇಲೆ ನನಗೆ ಕನ್ವಿಕ್ಷನ್,
ಈಗ ನಾಳೆ ನಾನು 7 ಟಿವಿ ಚಾನಲ್ಗೆ ಒಪ್ಪಿಕೊಂಡಿದ್ದೀನಿ. ಬೆಳಿಗ್ಗೆ 9:30 ರಾತ್ರಿ 9 ಗಂಟೆ ತನಕ ಒಟ್ಟು 7 ಟಿವಿ ಚಾನಲ್ ಮಾತಾಡೋದಕ್ಕೆ ಒಪ್ಕೊಂಡಿದ್ದೀನಿ. ನನಗೆ ಕನ್ವಿಕ್ಷನ್ ಇದೆ, ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನನಗೆ ಆ ಕನ್ವಿಕ್ಷನ್ ಇಲ್ಲ ಅಂದ್ರೆ ನಾನು ಹೊಲೋಗಿ ಕುತ್ಕೊಂಡು ಪಪ್ಪ ಅಂತ ಸ್ಟ್ಯಾಮರ್ ಮಾಡಿ ಬರಕ್ಕಾಗತ್ತೇನ್ರಿ? ಸೊ ಅದು ಬಹಳ ಮುಖ್ಯ, ಕನ್ವಿಕ್ಷನ್. ನೋಡಿ, ನೀವು ಜಾಬ್ ಫೇಸ್ ಮಾಡಬೇಕು, ಜಾಬ್ ಚೇಂಜ್ ಮಾಡಬೇಕು. ನಾ ಈ ಕೆಲಸ ಬಿಟ್ರೆ ಇನ್ನೊಂದು ಕೆಲಸ ಸಿಗತ್ತೆ ಅನ್ನೋ ಕನ್ವಿಕ್ಷನ್ ಇದೆಯಾ? ನಾನು ರೆಸ್ಯೂಮೆ ಪೋಸ್ಟ್ ಮಾಡಿದೆ ಅಂದ್ರೆ ನಂಗೆ ಜಾಬ್ ಸಿಗುತ್ತೆ ಅನ್ನೋ ಕನ್ವಿಕ್ಷನ್ ಇದೆಯಾ? ಅಥವಾ ನಾನು ಇನ್ನೊಂದು ಕಡೆ ಜಾಬಿಗೆ ಹೋದ್ರೆ ನಾನು ಅಲ್ಲೂ ಕೂಡ ವಿನ್ ಆಗ್ತೀನಿ ಅನ್ನುವ ಕನ್ವಿಕ್ಷನ್ ಇದೆಯಾ? ಇಲ್ಲ. ನಮ್ ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತೀವಿ. ಇಲ್ಲ ಇದೇ ಚೆನ್ನಾಗಿದೆ, ಬೇರೆ ಕಡೆ ಹೋದ್ರೆ ನಾನು ಸೋತ್ ಬಿಡ್ತೀನಿ ಅಂತ. ಹಾಗಾಗ್ಬಾರ್ದು. ಎರಡನೇದು ಬಹಳ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಕನೆಕ್ಟ್ ಬೇರೆಯವ್ರ ಜೊತೆ. ಅವ್ರನ್ನ ಕೇಳಿದೆ, ನಿಮ್ದು Naukri.com ಅಲ್ಲಿ ಜಾಬ್ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಕೇಳಿದೆ. ನೋಡಿದ್ರು ಇಲ್ಲ, ಪಾಪ ಅವ್ರು Naukri.com ಅಲ್ಲಿ ಅವ್ರ ಪ್ರೊಫೈಲೇ ಅಪ್ಡೇಟ್ ಮಾಡ್ಕೊಂಡಿಲ್ಲ ಕರೆಕ್ಟ್ ಆಗಿ. ಸೊ ಯಾರು ಜಾಬ್ ಕೊಡ್ತಾರೆ ನಿಮ್ಗೆ? ಕನೆಕ್ಟ್ ಬಹಳ ಮುಖ್ಯ. ನಿಮ್ ಲಿಂಕ್ಡ್ ಇನ್ ಅಕೌಂಟ್ ಇದೆಯಾ ಕೇಳಿದೆ. ಇಲ್ಲ ಸರ್, ಲಿಂಕ್ಡ್ ಇನ್ ಅಕೌಂಟೇ ಇಲ್ಲ ಅಂದ್ರು. ನೋಡಿ ಎಷ್ಟು ತಪ್ಪು ಮಾಡ್ತಾರೆ. ಎಷ್ಟೋ ಜನ ನೀವು ಹಾಗೆ ಮಾಡ್ತಿರ್ತೀರಿ. ದಯವಿಟ್ಟು ಹಾಗೆ ಮಾಡಬೇಡಿ. ನೀವು ಕನೆಕ್ಟ್ ಆಗಬೇಕು ಎಲ್ಲ ಇಂಡಸ್ಟ್ರಿ ಜೊತೆಗೆ. ಮೂರನೇದು ಕ್ಲಾರಿಟಿ. ನೀವೇನು ಅಂತ 3 ಲೈನಲ್ಲಿ ಹೇಳ್ಬೇಕು. 3ನೇ ಲೈನಲ್ಲಿ ನೀವೇನು, ಈಗ ನಮ್ ಕಂಪನಿ, ನಮ್ ಆಪ್, ನೀವು ನಮ್ ಬಂದು ಕೇಳ್ಬಿಟ್ರೆ ಏನ್ ಮಾಡ್ತೀರಪ್ಪ ನೀವು ಅಂದ್ರೆ, ವಿ ಹೆಲ್ಪ್ ಯು ಮ್ಯಾನೇಜ್ ಯೋರ್ ಮನಿ, ವಿ ಹೆಲ್ಪ್ ಯು ಅರ್ನ್ ಮೋರ್ ಮನಿ ಅಷ್ಟೇ. ನಮ್ ಕಂಪನಿ ಬಗ್ಗೆ ನೀವು ಕೇಳಿದ್ರೆ ನಿಮ್ಗೆ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕೆ ಹೆಲ್ಪ್ ಮಾಡ್ತೀವಿ, ದುಡಿದ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕೆ ಹೆಲ್ಪ್ ಮಾಡ್ತೀವಿ. ಅದೆರಡೇ ನಾವು ಮಾಡೋ ಕೆಲಸ. ವಿ ಆರ್ ಅ ಫಿನಾನ್ಷಿಯಲ್ ಅಂಡ್ ಲೈವ್ಲಿಹುಡ್ ಎಜುಕೇಶನ್ ಕಂಪನಿ. ಸೊ ನಿಮ್ ಬಗ್ಗೆ ನೀವು ಆತರ 2 ಲೈನಲ್ಲಿ ಹೇಳಕ್ಕಾಗತ್ತಾ? ಆ ಕ್ಲಾರಿಟಿ ಕೊಡ್ಬೇಕು. ನೀವ್ಯಾರು ಅಂತ ಕೇಳಿದ ತಕ್ಷಣ ಅವರಿಗೆ ವಾವ್, ಈ ವ್ಯಕ್ತಿ ಜೊತೆ ಮಾತಾಡ್ಬೇಕು ನಾನು ಅಂತ ಅನ್ಸ್ಬೇಕು. ಬಹಳಷ್ಟು ಜನ ಅವ್ರಿಗೊಂದು ನಾವು ಇಂಟರ್ವ್ಯೂ ಕರಿತೀವಲ್ಲ, ಬರ್ತಾರೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ 5 ನಿಮಿಷ ಮಾತಾಡ್ತಾರೆ, 10 ನಿಮಿಷ ಮಾತಾಡ್ತಾರೆ. ನಂಗೆ ಅವ್ರು ಅರ್ಥನೇ ಆಗಲ್ಲ ಏನ್ ಮಾತಾಡ್ತಾರೆ ಅಂತ. ಸೊ ಹಾಗಾಗಿ ಕ್ಲಾರಿಟಿ ಕೊಡ್ಬೇಕು. 4ನೇದು ಏನ್ ಹೇಳಿ? ಕನ್ವಿನ್ಸ್ ಮಾಡ್ಬೇಕು. ಐ ಆಮ್ ದ ರೈಟ್ ಪರ್ಸನ್ ಫಾರ್ ದಿಸ್ ರೋಲ್. ಕನ್ವಿನ್ಸ್ ಮಾಡ್ತೀರಾ? ನೋಡಿ, ಐ ಆಮ್ ದ ರೈಟ್ ಪರ್ಸನ್ ಫಾರ್ ದಿಸ್ ರೋಲ್ ಅಂತ ಕನ್ವಿನ್ಸ್ ಮಾಡ್ಬೇಕು. ಅದಾದ್ಮೇಲೆ ಕ್ಲೋಸಿಂಗ್ ಏನು? ಫಾಲೋ ಅಪ್ ಮಾಡ್ಬೇಕು. ಸುಮ್ಮನೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದು ಅವರೇ ಫೋನ್ ಮಾಡ್ಲಿ ಅಂತ, ಅವ್ರಿಗೆ 100 ರೆಸ್ಯೂಮೆ ಬಂದಿರುತ್ತೆ, ಮರ್ತೋಗ್ತಾರೆ. ನೀವು ಕಳಿಸಿ ಒಂದು ಇಮೇಲ್, ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದವರೇ ಒಂದು ಒಳ್ಳೆ ಇಮೇಲ್ ಬರೀರಿ, ನೋಟ್ ಆಫ್ ಥ್ಯಾಂಕ್ಸ್ ಅಂತ. ಏನಂತ? ಇಟ್ ವಾಸ್ ವಂಡರ್ಫುಲ್ ಮೀಟಿಂಗ್ ಯು, ಐ ರಿಯಲಿ ಸಾ ದಟ್ ಕೈಂಡ್ ಆಫ್ ಎನರ್ಜಿ ಇನ್ ಯುವರ್ ಆಫೀಸ್. ಒಂದು ಒಳ್ಳೆ ಇಮೇಲ್ ಕಳಿಸಿ. ನೋಡಿ ಏನಾಗತ್ತಂತ, ಅವರೇ ಹುಡ್ಕೊಂಡು ಬರ್ತಾರ್ರಿ. ಅರ್ಥ ಮಾಡ್ಕೊಳ್ಳಿ, ನಾವು ಕೆಲಸ ಇಲ್ಲ, ಆಪರ್ಚುನಿಟಿ ಇಲ್ಲ, ಅವಕಾಶ ಇಲ್ಲ ಅಂತ ವಿಕ್ಟಿಮ್ ಗೇಮ್ ಪ್ಲೇ ಮಾಡ್ತಾ ಇದ್ರೆ ನಿಮ್ಮ ಮೊಮ್ಮಕ್ಕಳಿಗೆ ಈ ಕತೆ ಹೇಳಕ್ಕಾಗಲ್ಲ. ನಿಮ್ ಮಕ್ಳು ಕೇಳ್ತಾರೆ, ಅಪ್ಪ ನಿಮ್ಗೆ ಯಾಕೆ ಸಂಬಳ ಕಡಿಮೆ? ಅಪ್ಪ ನೀವ್ ಯಾಕೆ ಆ ಕಾರ್ ತಗೊಂಡಿಲ್ಲ? ಅಪ್ಪ ನಿಮ್ಮ ಹತ್ರ ಯಾಕೆ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಇದೆ? ಏನ್ ಹೇಳ್ತೀರಿ? ಇಲ್ಲ, ನನ್ಗೆ ಹೆದರಿಕೆ ಇತ್ತು, ಭಯ ಇತ್ತು, ನಾನು ಮಾಡಕ್ಕಾಗಿಲ್ಲ ಅಂತ ಹೇಳ್ತೀರಾ? ಹಾಗೆಲ್ಲ ಹೇಳಿದ್ರೆ ಜೀವನ ನಡೆಯಲ್ಲ ರೀ. ನೀವೀಗ ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಸ್ಟ್ರೆಂತ್ ಏನು ಐಡೆಂಟಿಫೈ ಮಾಡ್ಕೋಬೇಕು. ಸ್ಟ್ರೆಂತ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು, ವೀಕ್ನೆಸ್ ನ ಸ್ಟ್ರೆಂತ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನ ಮಾಡೋದು ಬಹಳ ಮುಖ್ಯ. ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಸೊ ಹಾಗಾಗಿ ವಂಡರ್ಫುಲ್ ಕ್ವಶನ್ ಕೇಳಿದ್ರಿ, ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಸೇಲ್ಸ್ ಬಗ್ಗೆ. ಚೇತನ್ ಅವರೇ,